ದಕ್ಕನ್ ಸೈಕ್ ಆಗೋದ ಮಗ ಇವತ್ತು ಮ್ಯಾಚ್ನ ನೋಡ್ಬಿಟ್ಟು. ಯಪ್ಪ ಎಂತ ಕಂಬ್ಯಾಕು, ಏನ್ ಟ್ವಿಸ್ಟ್ಗಳು ಪಂದ್ಯದಲ್ಲಿ ಇವತ್ತು. ಸೈಕ್ ಮ್ಯಾಚ್ ಅಂತ ಹೇಳಬೇಕು. ಈ ಥರ ಒಂದು ಮ್ಯಾಚ್ ಸಿಗುತ್ತಾ ಗುರು ಈ ಟೂರ್ನಮೆಂಟಲ್ಲಿ? ಗೊತ್ತಿಲ್ಲ. ಈ ಥರ ಒಂದು ಟ್ವಿಸ್ಟ್ ಕೊಟ್ಟಂಥ ಮ್ಯಾಚು ಸಿಕ್ಕಾಪಡೆ ಸೈಕ್ ಮ್ಯಾಚ್ ಇದಂತೂ. ಇಂಗ್ಲೆಂಡ್ ಅವರು ಮುಖ ತಲೆ ಹಿಂಗೆ ಬಗ್ಸ್ಕೊಂಡ್ಬಿಟ್ಟಿದ್ರು, ತಲೆ ಹಿಂಗೆ ಬಗ್ಸ್ಕೊಂಡು ಒಳೋ ಥರ ಮುಖ ಮಾಡ್ಕೊಂಡ್ಬಿಟ್ಟಿದ್ರು ಇಂಗ್ಲೆಂಡ್ ಅವರು. ನಾನು ಅನ್ಕೊಂಡಿದ್ದೆ ಈ ಟೂರ್ನಮೆಂಟಲ್ಲಿ ಕ್ವಾಲಿಫೈ ಆಗ್ತಾರೆ, ಸೆಮಿಫೈನಲ್ ಅಂತೂ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಎರಡು ಮ್ಯಾಚ್ನು ಕೂಡ ಓಡಿಸ್ಕೊಂಡು ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಇವತ್ತು ಇಂಗ್ಲೆಂಡ್ ಅವರು. ಅವರ ಆ್ಯಕ್ಷನ್ನೇ ಹೇಳ್ತಾ ಇದೆ ಅಲ್ಲಿ ಅವರು ಯಾವ ರೇಂಜಿಗೆ ಡಿಸಪಾಯಿಂಟ್ ಆಗಿದ್ದಾರೆ ಅಂತ. ತಲೆ ಬಗ್ಗಿಸ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋ ಅಂತ ಒಂದು ಸಿಚುವೇಶನ್ ಬಂದಿದೆ ಇಂಗ್ಲೆಂಡ್ ಟೀಮಿಗೆ ಅಂತಂದರೆ ಟೂರ್ನಮೆಂಟಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಡಿಸಪಾಯಿಂಟ್ ಆಗಿದ್ದಾರೆ ಇಂಗ್ಲೆಂಡ್ ಅವರು ಅಂತ. ಆಗಲೇಬೇಕು, ಡಿಸಪಾಯಿಂಟ್ ಆಗಲೇಬೇಕು. ಅಫ್ಘಾನಿಸ್ತಾನದವ್ರು ಕುಣಿದು ಕುಪ್ಪುಳಿಸ್ತಾವ್ರೆ ಹಂಗೇನೆ ಸ್ಟೇಡಿಯಮಲ್ಲಿ. ಫ್ಯಾನ್ಸ್ಗಳು ಪಲ್ಟಿ ಹೊಡಿತಾವ್ರೆ ಟೂರ್ನಮೆಂಟಲ್ಲಿ ಜೀವಂತವಾಗಿ ಇನ್ನೂ ಉಳ್ಕೊಂಡಿರೋದಕ್ಕೆ. ಕ್ವಾಲಿಟಿ ಟೀಮ್ ಆಗಿ ಹೋಗ್ಬಿಡ್ತಲ್ಲ ಗುರು ಇಂಗ್ಲೆಂಡು. ಅಫ್ಘಾನಿಸ್ತಾನ್ಗಿನ ಮುಂಚೆ ನಾವು ಅಫ್ಘಾನಿಸ್ತಾನ ಈಚೆಗಡೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ನಾವೇನಕ್ಕೆ ಅನ್ಕೊಂತಿದ್ವಿ ಫಸ್ಟ್ ಆಫ್ ಆಲ್ ಅಫ್ಘಾನಿಸ್ತಾನ ಎಂಥ ಟೀಮ್ ಆಗಿದೆ ರೀಸೆಂಟಾಗೆ ಒಂದು 3-4 ವರ್ಷದಿಂದ ಎಂಥ ಕ್ವಾಲಿಟಿ ಟೀಮ್ ಆಗಿದೆ ಅಂತಂದರೆ ಅಫ್ಘಾನಿಸ್ತಾನ. ಯಾರು ಕೂಡ ಇವಾಗ ಬಾಂಗ್ಲಾದೇಶ ಗೊತ್ತು ನಮಗೆ, ನಮ್ಮ ಗ್ರೂಪಲ್ಲಿ ಬಾಂಗ್ಲಾದೇಶ ಏನು ತಿಪ್ಪುರ್ಲಾಗ ಹೊಡೆದ್ರು ಕ್ವಾಲಿಫೈ ಆಗಲ್ಲ ಅಂತ ಇದು ಗೊತ್ತು. ಬಟ್ ಅಫ್ಘಾನಿಸ್ತಾನ ಆ ಥರ ತೊಗೊಳೋದಕ್ಕೆ ಆಗೋದಿಲ್ಲ. ಗೊತ್ತು ನಮಗೆ ಏನೇನು ಮಾಡಿದೆ ಅಫ್ಘಾನಿಸ್ತಾನ ಅಂತ. ಬಾಂಗ್ಲಾದೇಶ ಕ್ವಾಲಿಟಿ ಟೀಮ್ಗೆ ನ್ಯೂಜಿಲ್ಯಾಂಡ್ಗೆ ಇಂಡಿಯಾಗೆ ಎಲ್ಲ ಹೊಡೆಯುವಂಥ ಯೋಗ್ಯತೆ ಇಲ್ಲ ಅಂತ ನಮಗೆ ಗೊತ್ತು. ಸೊ ನಾವು ಶಾರ್ಟಾಗಿ ತೊಗೊತಾ ಇದ್ವಿ. ಬಟ್ ಅಫ್ಘಾನಿಸ್ತಾನ ಏನೇನು ಮಾಡಿದೆ ಅಂತ ಗೊತ್ತು ನಮಗೆ. ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಏನೇನು ಮಾಡಿತ್ತು, T20 ವರ್ಲ್ಡ್ ಕಪ್ಪಲ್ಲಿ ಏನು ಮಾಡಿತ್ತು ಎಲ್ಲಾನು ಕೂಡ ಗೊತ್ತಿತ್ತು. ಇವ್ರು ಲೈಟಾಗಿ ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ಇಂಗ್ಲೆಂಡ್ ಅವರು ಅಫ್ಘಾನಿಸ್ತಾನ ಲೈಟಾಗಿ ಅಂತೂ ತೊಗೊಂಡೇ ಇರಲಿಲ್ಲ. ಗೊತ್ತು ಕ್ವಾಲಿಟಿ ಇದೆ, ಸಖತ್ ಅವನಜ್ಜಿ ಯಾವತ್ತಿದ್ರು ಆಫ್ ಇಡೋವಂಥ ಟೀಮನೇ ಇವರು ಅಂತ. ಸೊ ಆಫ್ ಇಡೋವಂಥ ಟೀಮ್ ಇದ್ರೂ ಕೂಡ ಇವತ್ತು ಆಫ್ ಇಡಿಸ್ಕೊಂಡಿರುವಂಥದ್ದು ಇಂಗ್ಲೆಂಡ್ ಅವರು. ಏನು ಗುರು ಇವ್ರದ್ದು ದುರಾದೃಷ್ಟ. 2 ಮ್ಯಾಚು 300+ ಹೊಡೆದಿದ್ದಾರೆ ಇಂಗ್ಲೆಂಡ್ ಅವರು. ಆದರೂ ಸೋಲೋ ಥರ ಆಗೋಗ್ಬಿಟ್ಟಿದೆಯಲ್ಲ ಗುರು. ಇವತ್ತೊಂದು ರೆಕಾರ್ಡ್ ಆಗಿರೋದೇನು ಗೊತ್ತಾ ಮಗ, ಮೋಸ್ಟ್ ನಂಬರ್ ಆಫ್ ಇಂಡಿವಿಜುವಲ್ ಸೆಂಚುರೀಸು ಬಂದಿರೋದು ಇದೇ ಚಾಂಪಿಯನ್ಸ್ ಟ್ರೋಫಿಲ್ ಅಂತ ಮಗ. ಚಾಂಪಿಯನ್ಸ್ ಟ್ರೋಫಿ ಇಷ್ಟನ್ನ ತೊಗೊಂಡು ನೋಡ್ತು ಅಂದರೆ, ಯಾಕಂದರೆ ಸೆಂಚುರಿ ಮೇಲೆ ಸೆಂಚುರಿ ಸಿಕ್ಕಾಪಡೆ ಸೆಂಚುರೀಸು ಈ ಸೀಸನ್ ಬಂದಿದೆ. ಈ ಮ್ಯಾಚಲ್ಲಿ ತೊಗೊಳ್ಳಿ 2 ಸೆಂಚುರೀಸ್ ಬಂದಿದೆ, ಒಂದು ಅವ್ರ ಕಡೆ ಒಂದು ಇವ್ರ ಕಡೆ. ಸೆಂಚುರೀಸ್ ಬಂದರೂ ಕೂಡ ಈ ಕಡೆ ಇಂಗ್ಲೆಂಡ್ ಕಡೆ ನೋಡಿ. ಲಾಸ್ಟ್ ಮ್ಯಾಚ್ ಪಾಪ ಬೆನ್ ಡೈಕೆಟ್ 165 ರನ್ಸ್ ಹೊಡೆದಿದ್ದು. ಈ ಮ್ಯಾಚ್ ಪಾಪ ಜೋ ರೂಟರ್ 120+ ಹೊಡೆದಿದ್ದು. ಆದ್ರೂ ಕೂಡ ಮ್ಯಾಚ್ನ ಸೋಲೋ ಥರ ಆಗೋಗ್ಬಿಡ್ತಲ್ಲ ಗುರು. ಸೀನಿಯರ್ದು 300 ಹೊಡೆದ್ರೂ ಕೂಡ ಚೇಸ್ ಮಾಡೋದಕ್ಕಾಗಲಿಲ್ಲ ಈ ಮ್ಯಾಚು. 16 ರನ್ ಬೇಕಿತ್ತು 2 ಓವರ್ಗೆ, ಲಾಸ್ಟ್ 2 ಓವರ್ಗೆ ವಿಕೆಟ್ನ ಕೈ ಚೆಲ್ತಾರೆ, ಮ್ಯಾಚ್ನ ಸೋಲ್ತಾರೆ. ಪ್ಲ್ಯಾನ್ ಏನಿತ್ತು ಅದನ್ನು ಮಾಡಿಲ್ಲ. ಏನಕ್ಕೆ ಬೇಕಿತ್ತು ಗುರು ಏರಿಯಲ್ ರೂಟು, ಆ ಜೋಫರ್ ಆರ್ಚರ್ಗಾಗಿರಲಿ, ಓವರ್ಟನ್ಗಾಗಿರಲಿ, ಜೊತೆಗೆ ಜೋ ರೂಟ್ಗಾಗಿರಲಿ. ಜೋ ರೂಟಿಗೆ ಶಾಟ್ ಹೊಡೆಯೋವಂಥ ಅಗತ್ಯತೆನೇ ಇರಲಿಲ್ಲ. ಮುಂದೆ ಆಡಿದ್ರೆ ಆಗಿತ್ತು ಗುರು. ಪಾಪ ಅಷ್ಟೊತ್ತೆಲ್ಲ ಆಡ್ಕೊಂಬಂದ್ಬಿಟ್ಟು ಜೋ ರೂಟು ಲಾಸ್ಟಲ್ಲಿ ಈ ಥರ ದವಾಕೋಗ್ಬಿಡ್ತಾರೆ ಅಂತಂದರೆ ಏನು ಹೇಳಬೇಕು ಜೋ ರೂಟಿಗೆ. ಮ್ಯಾಚ್ ಬಂದಿದ್ದೇನೆ ಜೋ ರೂಟ್ ಅವರ ಪರ್ಫಾರ್ಮೆನ್ಸಿಂದ. ಇಲ್ಲಾಂದರೆ ಎಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ರು ಅಫ್ಘಾನಿಸ್ತಾನ. ಯಾವಾಗಲೂ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಒಂಥರ ತೂಗೋ ಎಲ್ಲ ಮ್ಯಾಚು ಗುರು, ಸೀಸಾ ಮ್ಯಾಚು. ಹಂಗೋಗುತ್ತೆ ಮೇಲೆ ಹಿಂಗೋಗುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ಯಾರು ಗೆಲ್ತಾರೆ ಅಂತ ಕ್ಯೂರಿಯಾಸಿಟಿಲಿ ನೋಡಿದಂಥ ಮ್ಯಾಚು. ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡಿದಂಥ ಮ್ಯಾಚು. ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಫ್ಘಾನಿಸ್ತಾನದವರು. ಇನಿಷಿಯಲಿನೇ ಆಗತ್ತ ಮಗ. 34-35 3 ವಿಕೆಟ್ ಡಮಾರು. ಜೋಫರ್ ಆರ್ಚರು 3 ಜನ ಟಾಪ್ ಆರ್ಡರ್ ನಂಗೆ ಕೊಲಾಪ್ಸ್ ಮಾಡಿ ಇಟ್ಬಿಟ್ರಲ್ಲಿ. ಗುರ್ಬಾಸ್ನ ಬೋಲ್ಡ್ ಮಾಡಿ ಬಿಸಾಕ್ತಾರೆ. ರೆಹಮತ್ ಅವರು ಬೇಗ ಔಟ್ ಆಗ್ತಾರೆ. ಬಂದಿಸ್ ಪಟ್ಪಟ ಅಂತ ಅಟಲ್ ಅವರ ವಿಕೆಟ್, 3 ಜನದ ವಿಕೆಟ್ನ ಪಟ ಅಂತ 37ಕ್ಕೆ 3 ವಿಕೆಟ್ ಡಮಾರ್ ಆದಂಥ ಸಿಚುವೇಶನ್ ಅಲ್ಲಿ ಕ್ಯಾಪ್ಟನ್ ಜೊತೆಗೆ ನಿಂತ್ಕೊಂಡು ಆಡಿದ್ದು ಅಲ್ಲಿ ಇಬ್ರಾಹಿಂ ಜದ್ರಾನು. ಒಂದು ಖಡಕ್ ಆಗಿರುವಂಥ ಪಾರ್ಟ್ನರ್ಶಿಪ್ ಅಲ್ಲಿ ಬಿಲ್ಡ್ ಆಗುತ್ತೆ. ಆಲ್ಮೋಸ್ಟ್ 140+ ರನ್ಸ್ವರೆಗೂ ಕೂಡ ಆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಮಗ. ಸೊ ಅಲ್ಲಿ ಅಜ್ಮತುಲ್ಲಾ ಶಹೀದಿ ಅವರ ವಿಕೆಟು ಒಪ್ಪಿಸ್ತಾರೆ. 177 ರನ್ನು ಮಗ, 177 ರನ್ನು ಜಸ್ಟ್ ಫ್ರಮ್ 140+ ಬಾಲ್ಸು. ಹಿಸ್ಟ್ರಿ ಬರೆದಿರೋದು ಇವತ್ತು ಚಾಂಪಿಯನ್ಸ್ ಟ್ರೋಫಿಲಿ. ಒಂದು ಇನ್ನಿಂಗ್ಸಲ್ಲಿ ಅತಿ ಹೆಚ್ಚು ರನ್ಸ್ನ ಹೊಡೆದಿರುವಂಥದ್ದು ಬೆನ್ ಡೆಕೆಟ್ ಅವರ ರೆಕಾರ್ಡ್ ಏನಿತ್ತು. ಲಾಸ್ಟ್ ಮ್ಯಾಚಲ್ಲಿ 160+ ರನ್ಸ್ನ ರೆಕಾರ್ಡ್ ಏನಿತ್ತು, ಆ ರೆಕಾರ್ಡು ಈ ಮ್ಯಾಚಲ್ಲಿ ಇಂಗ್ಲೆಂಡ್ ಮೇಲೇ ಬ್ರೇಕ್ ಆಗಿದೆ. ಬೆನ್ ಡೆಕೆಟ್ ಅವರು ನನ್ನ ಮಕ್ಕಳ ಸೋಲೋರ ಜೊತೆಗೆ ನನ್ನ ರೆಕಾರ್ಡ್ನು ಡಮ್ಮನ್ಸ್ಬಿಟ್ರಲ್ಲ ನನ್ನ ಮಕ್ಕಳ್ರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಈ ಟೂರ್ನಮೆಂಟಲ್ಲಿ ಏನೇನು ರೆಕಾರ್ಡ್ ಬ್ರೇಕ್ ಆಗಿರೋದು, ಹೈಯೆಸ್ಟ್ ರನ್ ಚೇಸ್ ಆಗಿರೋದು, ಏನೇನೋ ಟೂರ್ನಮೆಂಟಲ್ಲಿ ಹೊಸದಾಗಿ ರೆಕಾರ್ಡ್ಗಳು ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಸೊ ಅದೇ ರೀತಿ ಈ ರೆಕಾರ್ಡು ಕೂಡ ಕ್ರಿಯೇಟ್ ಆಗಿದೆ ಇವತ್ತು ಇವರು 177 ಹೊಡಿತಾ ಇದ್ದಂಗೆ ಲಾಸ್ಟ್ ಓವರ್, ಫಸ್ಟ್ ಓವರ್ ಬಂದವರು ಲಾಸ್ಟ್ ಓವರಲ್ಲಿ ಔಟ್ ಆಗಿದ್ದವರು ಲಿಯಮ್ ಲಿವಿಂಗ್ಸ್ಟನ್ಗೆ. ಎಂಥ ಪರ್ಫಾರ್ಮೆನ್ಸ್, 177 ರನ್ಸು. ಸುಮ್ಮನೆ ಮಾತಾ 140+ ಬಾಲ್ಸಲ್ಲಿ. ಇನ್ನೂ ಕಡಕಾಗಿ ಆಡಿತ್ತು ಅಂದರೆ ಡಬಲ್ ಸೆಂಚುರಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಕಡಕಾಗಿನೇ ಆಡಿದ್ರು. ಎಷ್ಟು ಗುರು ಇವ್ರದ್ದು 205 ಏನೋ ಇತ್ತು ಅಂತ ಕಾಣಿಸುತ್ತೆ 40 ಓವರ್ದಾಗ.
205 210 ಇತ್ತು. ಅಲ್ಲಿಂದ ಕನ್ವರ್ಟ್ ಮಾಡೋದು ನೋಡಿ, ಅಲ್ಲಿಂದ ಆಚೆಗೆ 100 ರನ್ಸ್ನ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಡೆತ್ ಓವರ್ಸ್ಗಳಲ್ಲಿ ಸರಿಯಾಗಿ ರುಬ್ಬಿದ್ದಾರೆ ಹಾಕೊಂಡು. ಅಜ್ಮತುಲ್ಲಾ ಶಹೀದಿ, ಉಮರ್ ಜಾಯಿ ಜೊತೆಗೆ ನಬಿ ಎಲ್ಲ ಆಲ್ಮೋಸ್ಟ್ 40 ರನ್ ಕಾಂಟ್ರಿಬ್ಯೂಷನ್. ಲಾಸ್ಟಲ್ಲಂತೂ ನಬಿ ಅವರಂತೂ ಸೈಕಾಗಿ ಆಡಿದ್ರು. ಅವರು ಕೂಡ ಇನ್ನೇನು ಲಾಸ್ಟ್ ಓವರ್ ಆಲ್ಮೋಸ್ಟ್ ಔಟ್ ಆಗಿದ್ದು. ಪಾರ್ಟ್ನರ್ಶಿಪ್ ಅಂತೂ ಕಡಕಾಗಿ ಬಂತು. ಎಲ್ಲ ಪಾರ್ಟ್ನರ್ಶಿಪ್ ಕೂಡ ಕಾಮನ್ ಆಗಿದ್ದು ಇಲ್ಲಿ ಇಬ್ರಾಹಿಂ ಜದ್ರಾನ್ ಅವರು ಲಾಸ್ಟ್ ವರ್ಗೂ ಕೂಡ ನಿಂತ್ಕೊಂಡು ಆಡ್ಬಿಟ್ಟು 325 ರನ್ನ ಟಾರ್ಗೆಟ್ನ ಕೊಡ್ತಾ ಇದ್ದಂಗೆ ಅದೇ ಜೋಫರ್ ಆರ್ಚರ್ ಒಂದು 3 ವಿಕೆಟ್ನ ಎತ್ತಿದ್ರು. ಈ ಕಡೆ ಓವರ್ ಆಲ್ಮೋಸ್ಟ್ 70+ ರನ್ಸ್ ಹೆವಿ ಕಾಸ್ಟ್ಲಿ ಆಗಿ ಹೋಗ್ಬಿಟ್ರು. 325 ರನ್ನ ಹೊಡಿತಾ ಇದ್ದಂಗೆ ಇವರಿಗೆ ಇಲ್ಲಿ ಮೀಟರ್ ಆಫ್ ಆಗಿತ್ತು. 300+ ಅಟ್ ಎನಿ ಗಿವನ್ ಡೇ ಕಷ್ಟನೇ, ಯಾವುದೇ ಟೀಮ್ ಆಗಲಿ ಕಷ್ಟನೇ ಗೊತ್ತಿರೋ ಅಂಥ ವಿಚಾರನೇ. ಲಾಸ್ಟ್ ಮ್ಯಾಚು 300+ ಹೊಡೆದ್ಬಿಟ್ಟು ಚೇಸ್ ಡೌನ್ ಮಾಡಿಸ್ಕೊಂಡಂತ ಇಂಗ್ಲೆಂಡ್ಗೂ ಕೂಡ ಗೊತ್ತು. 300+ ಹೊಡೆದ್ರೆ ಚೇಸ್ ಡೌನು ಆಗ್ಬೋದು, ಜೊತೆಗೆ ಬ್ಯಾಟರ್ಸ್ಗಳ ಮೇಲೆ ಪ್ರೆಷರು ಕೂಡ ಬೀಳ್ಬೋದು ಅಂತ. ಸೊ 2 ಥರನೂ ಆಗೋಗ್ಬಿಡ್ತಾರೆ ಇಲ್ಲಿ ಇಂಗ್ಲೆಂಡ್ಗೆ. ಅದೇ ಬೇಜಾರು, ಚೇಸ್ ಡೌನು ಮಾಡಿಸ್ಕೊಂಡ್ರು ಆ್ಯಂಡ್ ಅವರು ಕೂಡ ಚೇಸ್ ಡೌನ್ ಮಾಡೋಕ್ಕಾಗಲಿಲ್ಲ. ಒಟ್ಟಲ್ಲಿ ಕ್ಲೋಸ್ಗೆ ಬಂದರು, ಆದ್ರೂ ಏನೂ ಮಾಡೋಕ್ಕಾಗಲಿಲ್ಲ. 325 ರನ್ನ ಚೇಸ್ ಮಾಡೋದಕ್ಕೆ ಬಂದಂಥ ಇಂಗ್ಲೆಂಡ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಆಗತ್ತೆ. ಅವ್ರಿಗೂ 20+ ರನ್ಸ್ಗೆ 2 ವಿಕೆಟ್ ಡಮಾರ್ ಆಗೋಗ್ಬಿಟ್ಟಿದ್ದು. ಈ ಕಡೆ ಸ್ಮಿತ್ ಅವರು ಬೇಗ ಔಟ್ ಆಗ್ತವೆ ಅಂತಂದರೆ ಆ ಕಡೆ ಬೋಲ್ಡೇ ಆಗೋಗ್ಬಿಟ್ರು. ಏನು ಆಡ್ತವ್ರೆ ಗುರು, ಏನು ಆಡ್ತವ್ರೆ ಅಲ್ಲಿ ಫಿಲ್ ಸಾಲ್ಟು. ಯಾಕೋ ನಾವು RCB ತಗೊಂಡಾಗಿಂದ ನಸೀಬೇ ಸರಿ ಇಲ್ಲ ಅಂತ ಕಾಣಿಸ್ತೈತಿ. ಏನೂ ಆಡ್ತಾ ಇಲ್ಲ, ಬರ್ತಾರೆ ಹೋಗ್ತಾರೆ, ಬಂದ ಪುಟ್ಟ ಆ ಥರ ಆಗೋಗ್ಬಿಡೈತೆ ಈ ಟೂರ್ನಮೆಂಟಲ್ಲಿ. ಜೊತೆಗೆ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ ಸೊ ಎಲ್ಲ ಒಂಥರ ಆಲ್ಮೋಸ್ಟ್ ಏನು ಕನ್ವಿನ್ಸಿಂಗ್ ಆಗಿ ಪ್ರದರ್ಶನ ಅಂತ ಕೊಟ್ಟಿಲ್ಲ. ಮುಂಚೆ ಮಸ್ತಾಗಿ ಆಡಿದ್ರು, ಏನೋ ನಮ್ಮ RCB ತಗೊಂಡಿದ್ದು ಏನೋ ಗರಾ ಹೊಡೆದ್ಬಿಟ್ರಂಗೈತೆ ಫಿಲ್ ಸಾಲ್ಟಿಗೆ. ಈಗ ಉಮರ್ ಜಾಯಿ ಎಂತೆಂಥ ವಿಕೆಟ್ಗಳನ್ನ ಗುರು ಇವತ್ತು ಎತ್ತಿರೋದು. ಫಿಲ್ ಸಾಲ್ಟ್ ಎತ್ತಿದ್ರು, ಮೋಸ್ಟ್ ಕ್ರೂಷಿಯಲ್ ವಿಕೆಟ್ ಜೋ ರೂಟು, ಈ ಕಡೆ ಓವರ್ಟನ್ನು, ಜಾಸ್ ಬಟ್ಲರು, ಲಾಸ್ಟ್ ವಿಕೆಟ್ ಒಂದು 5 ವಿಕೆಟ್ ಎತ್ತಿದ್ದಾರೆ. ಜೊತೆಗೆ ಅಲ್ಲಿ 40 ಕಾಂಟ್ರಿಬ್ಯೂಷನ್ ಬ್ಯಾಟಿಂಗಲ್ಲಿ ಬೇರೆ ಕೊಟ್ಟಿದ್ದಾರೆ. 177 ರನ್ ಹೊಡೆದಿರುವಂಥ ಇಬ್ರಾಹಿಂ ಜದ್ರಾನು, ಈ ಕಡೆ ಇವರು 5 ಬೇರೆ ತೆಗೆದುಬಿಟ್ಟು ಈ ಕಡೆ ಕಾಂಟ್ರಿಬ್ಯೂಷನ್ ಕೊಡಿದ್ದು. ಯಾರಿಗೆ ಕೊಡ್ಬೇಕು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನೋದೇ ಕನ್ಫ್ಯೂಷನ್ ಗುರು. ಯಾಕಂದರೆ ಇಬ್ಬರು ಸಕಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಆದರೂ 170 ರನ್ಗೆ ಕೊಡಬೇಕು ಗುರು. ಲಿಟ್ರಲಿ ನಿಂತ್ಕೊಂಡು ಆಡೋದಿದೆಯಲ್ಲ, ಮೊದಲನೇ ಓವರಲ್ಲಿ ಬಂದ್ಬಿಟ್ಟು ಲಾಸ್ಟ್ ಓವರ್ವರೆಗೂ ಆಡೋದಿದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಕಷ್ಟ. ಸೊ ಅವ್ರಿಗೇನೆ ಕೊಡಬೇಕು. ಬಟ್ ಆದ್ರೂ ಇವರಂತೂ ಎಂಥ ಪರ್ಫಾರ್ಮೆನ್ಸ್ ಇವತ್ತು ಉಮರ್ ಜಾಯಿಂದನೇ ಟರ್ನ್ ಆಗಿದ್ದು ಅಂತ ಹೇಳ್ಬೇಕು. ಯಾಕಂದರೆ ಕ್ರೂಷಿಯಲ್ ಹಂತದಲ್ಲಿ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ಎತ್ತಿದ್ದು ಉಮರ್ ಜಾಯಿ. ಇಲ್ಲಿ ಬಂಡಕೆಟ್ ಕಚ್ಕೊಂಡಿದ್ರು, ಜೊತೆಗೆ ಜೋ ರೂಟು ಕಚ್ಕೊಂಡಿದ್ರು. ಜೋ ರೂಟ್ ಅಂತೂ ಲಾಸ್ಟ್ವರೆಗೂ ಕಚ್ಕೊಂಡಿದ್ರು. ಬಂಡಕೆಟ್ ನೋಡಿ ಸೆಟ್ ಆಗಿರೋಂಥ ಬ್ಯಾಟರ್ಗಳು ಔಟ್ ಆಗಿರೋದು. ಇವರಾಗಿರಲಿ, ಬಂಡಕೆಟ್ ಆಗಿರಲಿ, ಜೊತೆಗೆ ಹಾರಿ ಬ್ರೂಕ್ ಆಗಿರಲಿ, ಜಾಸ್ ಬಟ್ಲರ್ ಆಗಿರಲಿ, 3 ಜನ ಕೂಡ ಸೆಟ್ ಆಗಿದ್ರು. ಜೋ ರೂಟ್ ಜೊತೆಗೆ ಆಡ್ತಾ ಇದ್ರು. ಬಟ್ ಆದರೂ ವಿಕೆಟ್ನ ಕ್ರೂಷಿಯಲ್ ಹಂತದಲ್ಲಿ ಕೈ ಚೆಲ್ಲಿದ್ರಿಂದ ಜಾಸ್ ಬಟ್ಲರ್ ಔಟ್ ಆಗಿದ್ದ ರೀತಿ ಏನಿತ್ತು ನನಗೆ ನಿಜವಾಗ್ಲೂ ಅಜೀಬ್ ಅಂತ ಅನ್ನಿಸ್ತು ಮಗ. ಏನಕ್ಕೆ ಆ ಥರ ಶಾಟ್ನ ಹೊಡೆಯೋವಂಥ ಅಗತ್ಯತೆಯೇ ಇರಲಿಲ್ಲ. ಫುಲ್ ಶಾಟ್ ಹೊಡೆಯೋಕೆ ಹೋಗಿದ್ದಾರೆ, ಅದ್ರ ಹಿಂದಿನ ಬಾಲು ಹಿಂದೆಗಡೆ ತಿಳ್ಕೊಂಡು ಹೊಡೆಯೋಕೆ ಹೋಗಿದ್ದಾರೆ. ಸೊ ಆ ಟೈಮಲ್ಲಿ ಆ ಹಂತದಲ್ಲಿ ಬೇಕಾಗಿರಲಿಲ್ಲ. ಮುಂದೆ ನಿಧಾನಕ್ಕೆ ಆಡಿದ್ರೆ ಇನ್ನೂ ಟೈಮ್ ಇತ್ತು. ವಿಕೆಟ್ಸಲ್ಲಿ ಕ್ರೂಷಿಯಲ್ ಆಗಿತ್ತು. ನಿಧಾನಕ್ಕೆ ಆಡಿತ್ತು ಅಂತಂದ್ರೂ ಕೂಡ ಓವರ್ಗೊಂದು ಎಷ್ಟು ಅವಾಗ 8 ರನ್ ಬೇಕಾಗಿತ್ತು. ನಿಧಾನಕ್ಕಂದ್ರೆ ಫುಲ್ ನಿಧಾನಕ್ಕಲ್ಲ, ಕೆಳಗಡೆ ಆಡ್ಕೊಂಡು 4ಗೆ ಟ್ರೈ ಮಾಡಿತ್ತು ಅಂದರೆ ಓಕೆ ಚೆನ್ನಾಗಿತ್ತು. ಬಟ್ ಇವ್ರು ಹೆಂಗೆಂಗೋ ತಿಕ್ಲತ್ರ ಆಡೋಕೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಇದೇ ಗುರು ನನ್ನ ಬುಕ್ಕಲ್ಲಿ ಇದೇ ಶಾಟ್ಗಳು ಗುರು, ನಾರ್ಮಲ್ ಶಾಟ್ಗಳು, ನಾನು ತಿರ್ಕೊಂಡು ಹೊಡೆಯೋದು, ನಾನು ಹೆಂಗೆ ಹೊಡೆಯೋದು, ಅವೇ ಶಾಟ್ಗಳು ನನಗೆ ಬೇಕಾಗಿರೋದು ಅಂತ ಜಾಸ್ ಬಟ್ಲರ್ ಹೇಳ್ತಾರೆ ಅಂತ ಕಾಣಿಸುತ್ತೆ. ಬಂಡೆಕಟ್ನ ರಶೀದ್ ಖಾನ್ LBW ಮಾಡ್ತು ಅಂತ ಅಂದರೆ ಆಲ್ಮೋಸ್ಟ್ ಎಷ್ಟು ಅವಾಗ 80+ ರನ್ಸಲ್ಲಿ ಇದ್ರು ಅಂತ ಕಾಣಿಸುತ್ತೆ. 3 ವಿಕೆಟ್ ಡಮಾರ್ ಆಯಿತು. ಜೋ ರೂಟ್ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕಾಗಿತ್ತು. ಕ್ರೂಷಿಯಲ್ ಹಂತದಲ್ಲಿ ಇವರು ಕೂಡ ಔಟ್ ಆಗೋಗ್ಬಿಡ್ತಾರೆ. ಹಾರಿ ಬ್ರೂಕ್ ಸೆಟ್ ಆಗಿದಂತ 25 ರನ್ನಿಗೆ ಔಟ್ ಆಗಿಬಿಡ್ತಾರೆ. ನಬಿ ಅವರಿಗೆ ಕ್ಯಾಚ್ನ ಕಾಟನ್ ಬೋಲ್ಟ್ ಕೊಟ್ಬಿಟ್ಟು ಸೀದಾ ಔಟ್ ಆಗಿ ಹೋಗ್ತಾ ಇದ್ದಂಗೆ ಈ ಕಡೆ ಜಾಸ್ ಬಟ್ಲರ್ ಮತ್ತು ಇವರು ಬಂದು ನಿಂತ್ಕೊಂಡು ಆಲ್ಮೋಸ್ಟ್ 5th ವಿಕೆಟ್ ಪಾರ್ಟ್ನರ್ಶಿಪ್ ಅವ್ರದ್ದು ಸಖತ್ತಾಗಿ ಬಿಲ್ಡ್ ಆಯಿತು. 38 ರನ್ ಹೊಡೆದ್ರು ಜಾಸ್ ಬಟ್ಲರು. ಅದೇ ಹೇಳಿದ್ನಲ್ಲ, ಏನಕ್ಕೆ ಆ ಟೈಮಲ್ಲಿ ಆ ಥರ ಶಾಟ್ನ ಫುಲ್ ಶಾಟ್ನ ಹೊಡೆದು ಒಟ್ಟಲ್ಲಿ ಇವ್ರು ಏನು ಹಿಂದಿನ ಬಾಲು ಇವ್ರು ಏನು ಟ್ರೈ ಮಾಡಿದ್ರು, ಹಿಂದೆ ಅವ್ರು ತೆರಿಕೊಂಡೆಲ್ಲ ಹೊಡೆಯತ್ರ ಏನು ಟ್ರೈ ಮಾಡಿದ್ರು. ಸೊ ಅದನ್ನ ಜಡ್ಜ್ ಮಾಡ್ಬಿಟ್ಟು ಉಮರ್ ಜಾಯಿ ಅವ್ರು ಕಡಕಾಗಿ ಬಾಲ್ನ ಹಾಕಿದ್ರು, ಬೌನ್ಸರ್ನ ಹಾಕಿದ್ರು. ನೀನು ಹಂಗೆ ಹೊಡಿದ್ಯಾ, ನೀನು ಹಿಂಗೆ ಹೊಡಿ ನೋಡೋಣ ಅಂತ. ಸೊ ಕಡಕಾಗಿ ಅಲ್ಲಿ ಬೌಂಡ್ರಿನಲ್ಲಿ ಕ್ಯಾಚ್ನ ಹಿಡ್ಕೊಂಡ್ರೆ ಅಷ್ಟೇ. ಜಾಸ್ ಬಟ್ಲರ್ ಆ ಶಾಟ್ನ ಏನೋ ಕೊಡೋದು ಅಂತ ಆ ಟೈಮಲ್ಲಿ ನನಗಂತೂ ಗೊತ್ತಿಲ್ಲ. ಇವತ್ತು ಫಾಲ್ಸ್ ಶಾಟ್ ಅಟ್ ಎ ಫಾಲ್ಸ್ ಟೈಮ್ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದಾರೆ ಅಂತ ಹೇಳಬೇಕು. ಜೋ ರೂಟ್ ಹೊಡೆದಂಥ ಶಾಟ್ ಆಗಿರ್ಬೋದು, ಅಂದರೆ ಹಿಂದೆಗಡೆ ಹೊಡೆಯೋಕೆ ಕಟ್ ಮಾಡೋದಕ್ಕೆ ಹೋಗಿದ್ರು ಮೇಲ್ಗಡೆ ಆರ್ಸೋದಕ್ಕೆ ಅಂತ. ಅದು ನೋಡ್ರೆ ಎಡ್ಜ್ ಆಗಿಬಿಟ್ಟು ಕ್ಯಾಚು. ಓವರ್ಟನ್ ಏನು ಮಾಡಿದ್ದು, ಓವರ್ಟನ್ ಅಲ್ಲಿ ಕರೆಕ್ಟಾಗಿ ಕಣಕಾಗಿ ಕಚ್ಕೊಂಡಿದ್ರು. ಓವರ್ಟನ್ ಬಂದ್ಬಿಟ್ಟು ರನ್ಸ್ ಎಷ್ಟು ಬೇಕಾಗಿತ್ತು, 6 ಹೊಡಿಬೇಕಾಗಿತ್ತ. ಕೆಳಗಡೆ ಆಡ್ಕೊಂಡು 2 ರನ್ನು ಅಥವಾ 4ಗೆ ಟ್ರೈ ಮಾಡಬೇಕಾಗಿತ್ತು ಗುರು. ಬೇಸಿಕಲಿ ಗ್ಯಾಪ್ಸಲ್ಲಿ 4ಗೆ ಟ್ರೈ ಮಾಡಬೇಕಾಗಿತ್ತು. ಜೋರಾಗಿ ಹೊಡೆದು ಮೇಲ್ ಹೊಡೆಯುವಂಥ ಅವಶ್ಯಕತೆನೇ ಇರಲಿಲ್ಲ. ಆಮೇಲೆ ಜೋಫರ್ ಆರ್ಚರು ಆ ಟೈಮಲ್ಲಿ ಮೇಲ್ ಹೊಡೆಯುವಂಥ ಅವಶ್ಯಕತೆ ಇರಲೇ ಇಲ್ಲ ಗುರು. ಎಲ್ಲರೂ ಮೇಲ್ ಹೊಡೆದೇ ಔಟ್ ಆಗಿದ್ದು ಇವತ್ತಲ್ಲಿ. ಏನು ಕುಡಿಯೋಕೆ ಹೋಗ್ತಿದ್ದಾರೆ ಮೇಲೆ. ಜೋಫರ್ ಆರ್ಚರ್ ಆಟನೇ ಇರೋದಂಗೆ, ನಾನು ಕಣ್ಣು ಮುಚ್ಚು ಕಡೆ ಎತ್ತಬೇಕು ಅದು ಬೀಸ್ತಾ ಇರ್ತೀನಿ, ಕನೆಕ್ಟ್ ಆಯಿತು ಅಂದರೆ ಹೋಗುತ್ತೆ ಗುರು ಅಂತ ಜೋಫರ್ ಆರ್ಚರ್ ಹೇಳ್ತಾರೆ. ಇನ್ಫ್ಯಾಕ್ಟ್ ಜೋಫರ್ ಆರ್ಚರ್ ಬಂದಿದ್ದು ಸಹ 3 ಬಾಲ್ಗೆ 9 ರನ್ 10 ರನ್ ಹೊಡೆದಾಕ್ಬಿಟ್ಟಿದ್ರು. ಅವಾಗ ಪಂದ್ಯ ಆ್ಯಕ್ಚುಲಿ ಟರ್ನ್ ಆಗಿ ಹೋಗ್ಬಿಡ್ತು, ಫುಲ್ ಟರ್ನ್ ಆಗಿ ಹೋಗ್ಬಿಟ್ಟಿತ್ತು. ಇಲ್ಲ ಬಿಡೋರು ಇಂಗ್ಲೆಂಡ್ ಗೆದ್ರು ಈ ಮ್ಯಾಚ್ನ ಅಂತ ಅನ್ಕೊಂಡಿದ್ವಿ. 2 ವಿಕೆಟ್ ಪಟಾನೇ ಕಳ್ಕೊಬಿಟ್ರಲ್ಲ ಅಲ್ಲಿ.
ನಿಜಾಗ್ರು 16 ರನ್ ಬೇಕಿತ್ತು 12 ಬಾಲಿಗೆ. ಇದನ್ನು ಸೋತಿದ್ರೆ ಇಂಗ್ಲೆಂಡ್ ಅವರು ಅಂತಾನೆ ನಂಬಕ್ಕಾಗಲ್ಲ ಮಗ. ಜೋ ರೂಟ್ ಅವರು ಅಲ್ಲಿವರೆಗೂ ತೊಗೊಂಡು ಬಂದು ಕಂಪ್ಲೀಟ್ ಮಾಡಿಲ್ವಲ್ಲ, ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗಂತೂ. ಕಂಪ್ಲೀಟ್ ಮಾಡಲಿಲ್ಲ, ಬಟ್ ಏನು ಮಾಡ್ತೀರಾ, ಅಫ್ಘಾನಿಸ್ತಾನದವರು ಸಖತ್ತಾಗಿ ಪ್ರೂವ್ ಮಾಡಿಕೊಂಡ್ರು. ನಮಗೂ ಕೂಡ ಸ್ಕಿಲ್ ಇದೆ ಗುರು, ನಾವು ಕೂಡ ಅನಲೈಸ್ ಮಾಡ್ತೀವಿ ಗೇಮ್ನ, ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ನಮಗೂ ಕೂಡ ಗೊತ್ತಿದೆ ಅಂತ ಕಡೆ ಮುರ್ಜಾಯಿ ಅವರು ತೋರಿಸಿದ್ರು. ಜೊತೆಗೆ ಫೀಲ್ಡು ಕೂಡ ಸಪೋರ್ಟ್ ಮಾಡ್ತಿದ್ರು, ಅದೇ ರೀತಿ ಕ್ಯಾಚ್ಗಳನ್ನ ಕಡಕಾಗಿ ಎತ್ಕೊಂಡ್ರು. ಹೌದು, ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಫೀಲ್ಡ್ ಆಯಿತು, ಬಟ್ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಸೇವ್ ಕೂಡ ಮಾಡಿದ್ರೆ ಇವತ್ತು ಅಫ್ಘಾನಿಸ್ತಾನ, ಅದನ್ನು ಕೂಡ ಮೆಚ್ಕೊಳ್ಳೇಬೇಕು. ನಿಮಗೇನಂತ ಇವತ್ತಿನ ಮ್ಯಾಚು, ಟರ್ನ್ಔಟ್ ಟ್ವಿಸ್ಟು ಇದಂಥ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇಂಗ್ಲೆಂಡ್ ಔಟ್ ಆಫ್ ದ ಟೂರ್ನಮೆಂಟ್ ಆ್ಯಂಡ್ ಅಫ್ಘಾನಿಸ್ತಾನ ಟೂರ್ನಮೆಂಟಲ್ಲಿ ಉಳ್ಕೊಂಡಿದ್ದಾರೆ. ಸಿಗೋಣ, ಬಾ.